ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಭಾಗ 1 10ನೆಯ ತರಗತಿ ಪೂರಕ ಓದು ಹೊಂಗೆ ಬೇವುಗಳ ಹಾಡು ಡಾಕ್ಟರ್ ಎಚ್.ಎಲ್. ಪುಷ್ಪ್. ಅಭ್ಯಾಸ ಪ್ರಶ್ನೆಗಳು. ಮೊದಲಿಗೆ ಸಂಕ್ಷಿಪ್ತ ಸಾರಾಂಶ. ಈ ಲೇಖನದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಹೊಂಗೆ ಮರದ ನೆರಳಿನಲ್ಲಿ ವಿವರಿಸಲಾಗಿದೆ. ತಾಯಿಯಂತೆ ಮರಗಳು ಆಶ್ರಯ ನೀಡುತ್ತವೆ ಹಾಗೂ ಶ್ರಮದ ಬೆವರಿನಲ್ಲಿ ಬದುಕು ಅರಳುತ್ತದೆ. ಹೊಳೆಯ ದಡದಲ್ಲಿ ರಾಜ್ಯಗಳು ಉಂಟಾಗಿ ನಾಶವಾಗಿವೆ. ಆದರೆ ರೈತರ ಕೃಷಿಕ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ಚಿಟ್ಟೆಗಳು ಹಾರಾಟ, ದುಂಬಿಗಳ ಗಾನ, ಹೂಗಳ ಸುವಾಸನೆಗಳಿಂದ ಬದುಕು ಸುಂದರವಾಗಿದೆ. ಈ ಸೌಂದರ್ಯ ಮತ್ತು ಶ್ರಮದ ನಡುವೆ ಭವಿಷ್ಯದ ಶಿಶು ಅಡಗಿರುವ ಆಶಯ ಪ್ರತಿರೂಪವಾಗಿದೆ. ಈಗ ಅಭ್ಯಾಸ ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ಬದುವ ಬೇಲಿಯಲ್ಲಿ ಏನೇನು ಇದೆ? ಉತ್ತರ: ಬದುವ ಬೇಲಿಯಲ್ಲಿರುವ ಹೊಂಗೆ ಮರದ ತೊಂಗೆಲಲ್ಲಿ ಹೂ ಅರಳಿದೆ. ಅವು ಮಲ್ಲಿಗೆಯಂತಿವೆ. ಹೊಂಗೆಯ ಮರವು ಹೆತ್ತ ತಾಯಿಯಂತೆ ತಂಪನ್ನು, ಹೆತ್ತಮ್ಮನ ಅಂತಃಕರಣದ ಹಾಗೆ ಆಸರೆಯನ್ನು ನೀಡುತ್ತದೆ. ಎರಡನೆಯ ಪ್ರಶ್ನೆ, ಹೊಳೆಯ ದಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ? ಉತ್ತರ: ಕವಿತ್ರಿಯವರ ತಿಳಿಸುವಂತೆ ಹೊಳೆಯ ದಂಡೆಯ ಸಾಲಿನಲ್ಲಿ ರಾಜ್ಯಗಳು ಹುಟ್ಟಿ ರಾಜ್ಯಗಳು ವಿನಾಶ ಹೊಂದಿದ ಕಥೆಗಳಿವೆ. ಹಲವು ಶತಮಾನಗಳಿಂದ ನಾಡಿನ ಜನರಿಗೆ ಅನ್ನ ನೀಡಿದ ನೇಗಿಲ ಯೋಗಿಯ ಬವಣೆಯ ಬದುಕಿನ ಕಥೆಗಳಿವೆ. ರೈತನ ನೋವಿನ ಕಥೆ ಇದೆ. ಅಲ್ಲಿ ಸೇರುವ ಸಂತೆ ಜಾತ್ರೆಯಲ್ಲಿ ಭಾಗವಹಿಸುವ ಜನರ ನೋವು ನಲಿವಿನ ಸಿಹಿ ಕಹಿಗಳು, ಕೊಳ್ಳು ಕೊಡಿಗೆಯ ಬಗೆ ಬಗೆಯ ನೆನಪುಗಳು ಭಂಡಾರವೇ ಅಲ್ಲಿದೆ ಎಂದು ತಿಳಿಸಿದ್ದಾರೆ. ಈಗ ಮೂರನೆಯ ಪ್ರಶ್ನೆ, ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಿತ್ರಿ ಹೇಳುತ್ತಾರೆ? ಉತ್ತರ: ಈ ಲೋಕದಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿವೆ. ದುಂಬಿಗಳು ಸಂಗೀತ ಕೇಳಿಬರುತ್ತಿದೆ. ಹೊಂಗೆಯ ಮರದ ತಂಪಿನಲ್ಲಿ ನಾನಾ ಜೀವಿಗಳು ಹಾಯಾಗಿ ವಾಸವಾಸುತ್ತಿವೆ. ಅಲ್ಲಿ ಹೂಗಳ ಹಾಸಿಗೆ ಇದೆ. ಎಲ್ಲೆಡೆ ಸುವಾಸನೆ ವ್ಯಾಪಿಸಿದೆ. ಹೀಗೆ ಈ ಜಗತ್ತು ಸಂತೋಷದಾಯಕವಾಗಿದೆ ಎಂದು ಕವಿತ್ರಿ ಹೇಳಿದ್ದಾರೆ. ನಾಲ್ಕನೆಯ ಪ್ರಶ್ನೆ, ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ? ಉತ್ತರ: ಕವಿತ್ರಿಯು ತಿಳಿಸುವಂತೆ ಮನುಕುಲದ ಭವ್ಯ ಬದುಕು ಜೈವಿಕ ಇಂಧನದಿಂದ ಅರಳಬೇಕಿದೆ. ತೆಂಗನ್ನು ಬೆಳೆಯುತ್ತಾ ಅದರಿಂದ ತೈಲಧಾರೆ ಹೊರಹೊಮ್ಮಬೇಕು. ಹೊಂಗೆ ಹಿಪ್ಪೆಗಳ ಜೀವಮೇಳ ನಡೆದು ಅದರಿಂದಲೂ ತೈಲಧಾರೆ ಹೊರಹೊಮ್ಮಬೇಕು. ಮುಗಿದು ಹೋಗುತ್ತಿರುವ ತೈಲ ಸಂಪತ್ತು ಜೈವಿಕ ಇಂಧನದ ಮೂಲಕ ತುಂಬಿ ಬರಬೇಕು. ಜೈವಿಕ ಇಂಧನ ಪಳೆಯುಳಿಕೆ ಇಂಧನಕ್ಕೆ ಪರ್ಯಾಯವಾಗಿ ಬರುವ ಮೂಲಕ ಮನುಕುಲವನ್ನು ಬೆಳಗಿ ಮನುಕುಲದ ಭವ್ಯ ಬದುಕು ಅರಳಬೇಕಿದೆ.